ಬಸನಗೌಡ ಧರ್ಮಕಡ್ಲಿ ಬಸನಗೌಡ ಪಾಟೀಲ್ ಅಲ್ಲ. ಧರ್ಮಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಮಿಸ್ಟರ್ ಧರ್ಮಕಡ್ಲಿ, ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ. ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪದಾರಿ ಎಳೆದ ಬೇಡ. ನೀನು ಜೋಡ್ಗುಮುಟ್ಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಬ್ನಲ್ಲಿ ಚಡ್ಚಾಣ್ ಸಿಂದಗಿ ಇಂಡಿ ಅಂತೇಳಿ ಒದರೋದು ಮರ್ತಿ. ಏನೋ ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ? ಇದಕ್ಕೆ ನಾ ಏನು ಉತ್ತರ ಕೊಡಲಿ? ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡಲು? ನಿನ್ನ ಭಾಷೆದಾಗ ನಾ ಉತ್ತರ ಕೊಟ್ಟದ ಅದು ಏನಾಗ್ತದೆ ಆತ್ಮಲೋಕನ ನೀನು ಮಾಡ್ಕೋ. ಅದಕ್ಕೆ ನಾ ಹೇಳಕ್ಕೆ ಹೋಗಂಗಿಲ್ಲ. ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗುತ್ತೆ. ಆದರೆ ನೀ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನೀವು ಪಾನ್ ಶಾಪ್ದಲ್ಲಿ ಜೀವನ ಮಾಡಿದವರು, ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ ನಮ್ಮ ತಂದೆ ನೌಕರಿ ಮಾಡಿರ್ಬೋದು, ನಮ್ಮ ತಂದೆ ಗಂಟೆ ಬಡಿದಿರ್ಬೋದು. ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪಣ್ಣಗೆ ಬೇಟ ಜಾರಬೇಕು ಅಂಥೇಳಿ ಈ ಮಾತನ್ನು ನಾನು ಮೊನ್ನೆ ಹೇಳಿದ್ದೀನಿ. ನೀವು ಮರ್ಯಾದೆ ಇಟ್ಕೊಂಡು ಮಾತಾಡು. ನಿನಗೆ ಮೊನ್ನೆ ಒಂದು ಮಾತು ಹೇಳಿ, ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ತಿನ್ನಂಥೇಳಿ. ನೀ ತೊಡೆ ಮುಚ್ಕೊಂಡು ತಿನ್ನಲಾರ್ದೆ ಏನು ಸುಳ್ಳುಕಿ ಏನ್ರಿ ನೀ ಏನು ಹೇಳ್ತಿಲ್ಲ. ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿಟ್ಟಿದ್ದೀವಿ. ಮತ್ತು ನೀನು ತಾಕತ್ತಿತ್ತಂದ್ರೆ ನೀನು ಗಾಂಧಿ ಚೌಕಿ ಬಾ, ನಾನು ತಾಕತ್ತಿದ್ರೆ ನಾನು ಗಾಂಧಿ ಚೌಕಿ ಬರ್ತೀನಿ. ಇದು ನನ್ನ ಸವಾಲು. ಇದಕ್ಕೆ ನೀ ಹುಚ್ಚುಚ್ಚಾರಾಗಿ ಏನಾದರೂ ನೀವು ಮಾತಾಡಕ್ಕೆ ಹೋದಿ ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ. बकरीद के लिए बेहतरीन ऑफर, कुर्बानी के सभी शरायत पर खरे और हर किस्म के बकरे किफायती दामों में खरीदने के लिए सिर्फ एक नाम, यासीन गोट फार्म, जहां आपको सभी किस्म के बकरे मिलेंगे। तो देर किस बात की, एक बार यासीन गोट फार्म विजिट करके अपना मनपसंद बकरा खरीद कर कुर्बानी का शर्फ हासिल करें। एड्रेस नियर इटकी पेट्रोल पंप, शोलापुर बाईपास रोड, नियर टक्के सैनिक स्कूल कंपाउंड, विजयपुर, या दिए गए नंबर्स 8694001010 या 8618235352 पर कांटेक्ट करके कुर्बानी के लिए बेहतरीन बकरा हासिल करें। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಿಜಾಪುರ ನಗರದ ಶಾಸಕ ಬಸನಗೌಡ ಧರ್ಮಕಡ್ಲಿ ಬಸನಗೌಡ ಪಾಟೀಲ್ ಅಲ್ಲ. ಧರ್ಮಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಧರ್ಮಕಡ್ಲಿ ಅಂಥೇಳಿ ಒಪ್ಕೊಂಡ್ರು. ಅವರು ಒಪ್ಕೊಂಡು ಏನು ಹೇಳ್ತಾರಪ್ಪ ಅಂತಂದ್ರೆ, ಶ್ರೀಶೈಲಕ್ಕೆ ಹೋಗೋ ಮುಂದೆ ಯಾರ್ಯಾರು ಹೋಗೋ ಮುಂದೆ ಅವ್ರ ಜಮೀನಲ್ಲಿ ಕುದುರೆ ಮೇಲೆ ಹೋಗೋರು ಕಡ್ಲಿ ತಿಂದು ಬರೋ ತನ ಏಟು ತಿಂದರೂ ಕಲಸ ಹಾಕಿದ್ದಿಲ್ಲ, ಕಡ್ಲಿ ನಂಬಲ್ಲಿ ಉಳಿತಿತ್ತು, ನಾವು ಕಡ್ಲಿ ತಿನ್ನಿಸ್ತಿದ್ದೇವೆ ಅಂತ ಹೇಳೋದು. ಮಿಸ್ಟರ್ ಧರ್ಮಕಡ್ಲಿ, ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ. ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪದಾರಿ ಎಳೆದ ಬೇಡ. ನೀನು ಜೋಡ್ಗುಮುಟ್ಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಬ್ನಲ್ಲಿ ಚಡ್ಚಾಣ್ ಸಿಂದಗಿ ಇಂಡಿ ಅಂತೇಳಿ ಒದರೋದು ಮರ್ತಿ. ಎರಡನೇದು ಏನಪ್ಪ ಅಂತಂದ್ರೆ, ನಿನಗೆ ನಿನ್ನ ಇತಿಹಾಸ ಏನಾದರೂ ಇತ್ತು ಅಂದ್ರೆ, ನಿನ್ನ ಎಲ್ಲಿ ಯಾವ ಊರಾಗ ನಿಂದು ಜಮೀನಿತ್ತು ಅಂದ್ರೆ ಆವಾಗಿನ ಕಾಲದಾಗ, ಈಗಿನ ಕಾಲದಂತೂ ಬಿಡು, ಈಗಂತೂ ನೀ ಭಾಳ ಆಸ್ತಿ ಮಾಡಿದಿ. ಯಾರ್ದೋ ಎಲ್ಲಮ್ಮನ ಜಾತ್ರೆ ಒಳಗೆ ಯಾರ್ದೋ ಜಾತ್ರೆ ನಿಂದು ಜಾತ್ರೆ ಹೊಂಟು ಬಿಟ್ಟದ. ಆದರೆ ನೀನು ನನ್ನ ಹೆಸರು ಅವಾಗ ಹಚ್ಚಡೋದಿಲ್ಲ, ನಾವು ಏನೋ ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ? ಇದಕ್ಕೆ ನಾ ಏನು ಉತ್ತರ ಕೊಡಲಿ? ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡಲು? ನಿನ್ನ ಭಾಷೆದಾಗ ನಾವು ಉತ್ತರ ಕೊಟ್ಟದ ಅದು ಏನಾಗ್ತದೆ ಆತ್ಮಲೋಕನ ನೀವು ಮಾಡ್ಕೋ.
ಅದಕ್ಕೆ ನಾ ಹೇಳಕ್ಕೆ ಹೋಗಂಗಿಲ್ಲ. ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ. ಅವಾಗಿನ ಹಚ್ಚಡೋದಿಲ್ಲ ಅಂತಂದ್ರೆ ಅರ್ಥ ಏನದು? ಹಚ್ಚಡೋದಂತೆ ಹಿಂದೆ ಇದ್ದಿರ್ಬೋದು, ಇತಿಹಾಸದಲ್ಲಿ ಯಾವಾಗಿತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು 300 ವರ್ಷ ಇತಿಹಾಸ ನಮ್ಮ ಮನೆತನದ್ದು. ಆದರೆ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನೀವು ಪಾನ್ ಶಾಪ್ದಲ್ಲಿ ಜೀವನ ಮಾಡಿದವರು, ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ ನಮ್ಮ ತಂದೆ ನೌಕರಿ ಮಾಡಿರ್ಬೋದು, ನಮ್ಮ ತಂದೆ ಗಂಟೆ ಬಡಿದಿರ್ಬೋದು. ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪಣಕ ಬೇಟ ಜಾರಬೇಕು ಅಂಥೇಳಿ ಈ ಮಾತನ್ನು ನಾನು ಮೊನ್ನೆ ಹೇಳಿದ್ದೀನಿ. ಇವತ್ತಾದರೂ ಇವತ್ತು ನಮ್ಮ ತಂದಿನ ಇಡೀ ಸಮಾಜದ ಎಲ್ಲ ಸಮಾಜ ನಮ್ಮನ್ನು ಗುರುತಿಸ್ಕೋತಾರೆ. ನಿನಗೇನರ ಮಾನ ಮರ್ಯಾದೆ ನಿನಗಿತ್ತು ಅಂದ್ರೆ ಮರ್ಯಾದೆ ಇಟ್ಕೊಂಡು ಮಾತಾಡು. ನಿನಗೆ ಮೊನ್ನೆ ಒಂದು ಮಾತು ಹೇಳಿ, ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ತಿನ್ನು ಅಂಥೇಳಿ. ನೀ ತೊಡೆ ಮುಚ್ಕೊಂಡು ತಿಲ್ಲಾರ್ದೆ ಏನು ಸುಳ್ಳುಕ್ಕೆ ಏನು ನೀ ಏನು ಹೇಳ್ತಿಲ್ಲ, ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿದ್ದಿದ್ದೀವಿ. ನಾವೆಲ್ಲಕ್ಕೂ ತಯಾರಿದ್ದೀವಿ. ಜೀವನದಲ್ಲಿ ಯಾವಾಗ ನಮ್ಮ ತಂದೆ ಹೆಸರು ಇವತ್ತು ನೀನು ತೊಗೊಂಡು ಏನು ಕೊಂಡಾಡಕತ್ತಿ, ಇನ್ನು ಮುಂದೆ ನೀನು ಇತಿಹಾಸನ ತೆಗಿಬೇಕಾಗ್ತದ, ನಿನ್ನ ಭಾಷೆದಲ್ಲಿ ನಾವು ಮಾತಾಡ್ಬೇಕಾಗ್ತದ. ಇದನ್ನು ನಿನಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ. ನಾನು ನಿನಗೆ ಎಲ್ಲಿ ಬೇಕಾದಲ್ಲಿ ಸಿಗು ನಾನು ನಿನಗೆ ಬಂದು ನಿನಗೆ ಕೇಳೋಂಥ ಧೈರ್ಯ ಭಗವಂತ ನನಗೆ ಕೊಟ್ಟಾನ. ಮತ್ತು ನೀನು ತಾಕತ್ತಿತ್ತಂದ್ರೆ ನೀನು ಗಾಂಧಿ ಚೌಕಿಗೆ ಬಾ, ನಾನು ತಾಕತ್ತಿದ್ರೆ ನಾನು ಗಾಂಧಿ ಚೌಕಿಗೆ ಬರ್ತೀನಿ. ಇದು ನನ್ನ ಸವಾಲಿದು. ಇದಕ್ಕೆ ನೀ ಹುಚ್ಚುಚ್ಚಾರಾಗಿ ಏನಾದರೂ ನೀವು ಮಾತಾಡೋಕ್ಕೆ ಹೋದಿ ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ. ಅದಕ್ಕೆ ನಿನಗಿದನ್ನು ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನು ಮ್ಯಾಗ ಹುಷಾರ್ಲಿಂದಿರು ನೀ ಇಟ್ಟೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।